ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಯಾವ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಕಣ್ಣು ಮುಚ್ಕೊಂಡು ಕಾಮಾಗಿ ಕೂತ್ಕೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ ಬಗ್ಗೆ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿಯ ನೈಟ್ ಟೈಮ್ ಥಾಟ್ಸ್ ಏನಿದೆ ನಿಮ್ಮ ಬಗ್ಗೆ ಇವರ ರಿಯಲ್ ಫೀಲಿಂಗ್ಸ್ ಏನು, ಗಿಲ್ಟ್ ಇದೆಯಾ, ಇವರಿಗೆ ಪ್ಯಾಚಪ್ ಎನರ್ಜಿ ಇದೆಯಾ, ಸೋಲ್ ಕನೆಕ್ಷನ್ ಇದೆಯಾ, ಫ್ಯೂಚರ್ ಆ್ಯಕ್ಷನ್ ಬರ್ತಾ ಇದೆಯಾ, ಇದೆಲ್ಲವನ್ನು ವಿವರವಾಗಿ ಈ ರೀಡಿಂಗ್ ಮೂಲಕ ನೋಡೋಣ. ಈ ವ್ಯಕ್ತಿ ಹಗಲು ಸಮಯದಲ್ಲಿ ಡೇ ಟೈಮ್ನಲ್ಲಿ ತುಂಬ ಬ್ಯುಸಿ ಆಗಿರಬಹುದು. ಅವರು ತಮ್ಮ ಜಾಬ್, ಬಿಸ್ನೆಸ್, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಫೈನಾನ್ಷಿಯಲ್ ಟೆನ್ಷನ್ ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸ್ನಲ್ಲಿ ಎಂಗೇಜ್ ಆಗಿರಬಹುದು. ಆದರೆ ನೈಟ್ ಟೈಮ್ನಲ್ಲಿ ಎಲ್ಲವೂ ಶಾಂತ ಆದಮೇಲೆ, ಅವರ ಮನಸ್ಸಿನಲ್ಲಿ ಸೈಲೆನ್ಸ್ ಅನ್ನೋದು ಬಂದ ಮೇಲೆ, ಫೋನ್ ಕೈಯಲ್ಲಿ ಹಿಡ್ಕೊಂಡಾಗ, ಒಬ್ಬರೇ ಇರುವಾಗ ನಿಮ್ಮ ನೆನಪು ಅವರ ಮನಸ್ಸಿಗೆ ತುಂಬ ಡೀಪ್ ಆಗಿ ಬರ್ತಾ ಇದೆ. ಡೇ ಟೈಮ್ನಲ್ಲಿ ಅವರು ನಿಮ್ಮ ನೆನಪನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಬಹುದು. ಆದರೆ ನೈಟ್ ಟೈಮ್ನಲ್ಲಿ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದು ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಅವರು ನೈಟ್ ಟೈಮ್ನಲ್ಲಿ ನಿಮ್ಮ ಜೊತೆ ನಡೆದ ಕಾನ್ವರ್ಜೇಷನ್, ನಿಮ್ಮ ಸ್ಮೈಲ್, ನಿಮ್ಮ ಮಾತುಗಳು, ನಿಮ್ಮ ಸಪೋರ್ಟ್, ನಿಮ್ಮ ಕೇರ್, ನಿಮ್ಮ ಪ್ರೀತಿ ಇವೆಲ್ಲವೂ ಅವರ ಮೈಂಡ್ನಲ್ಲಿ ರಿಪೀಟ್ ಆಗ್ತಾ ಇದೆ. ಅವರಿಗೆ ಅವರ ತಪ್ಪಿನ ಅರಿವಾಗಿದೆ. ಈಗ ಈ ವ್ಯಕ್ತಿಗೆ ತುಂಬ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಈ ರಿಲೇಷನ್ಶಿಪ್ಪಲ್ಲಿ ಅವ್ರು ಮಾಡಿದ ತಪ್ಪು ಏನು ಅಂತ. ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ಅವರ ಬಿಹೇವಿಯರ್ ಜಸ್ಟಿಫೈ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಅಂದ್ಕೊಂಡಿರ್ಬೋದು ನಾನು ತಪ್ಪೇ ಮಾಡಿಲ್ಲ ಅಂತ. ಈ ಮೊದಲೆಲ್ಲ ಜಸ್ಟಿಫೈ ಮಾಡ್ಕೊಂಡಿರ್ಬೋದು. ಅವರೇ ಓವರ್ ರಿಯಾಕ್ಟ್ ಮಾಡಿರಬಹುದು. ಬಟ್ ನೀವು ಓವರ್ ರಿಯಾಕ್ಟ್ ಮಾಡಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡಿರ್ಬೋದು. ಆದರೆ ಈಗ ರಿಯಲೈಸೇಷನ್ ಆಗಿದೆ, ರಿಗ್ರೆಟ್ ಫೀಲ್ ಮಾಡ್ಕೊಳ್ತಿದ್ದಾರೆ. ಅವರು ಅವರ ರೂಡ್ ಬಿಹೇವಿಯರ್, ಅವರ ಹಾರ್ಶ್ ವರ್ಡ್ಸ್, ನಿಮ್ಮನ್ನು ಇಗ್ನೋರ್ ಮಾಡಿರೋ ಆ್ಯಟಿಟ್ಯೂಡ್, ಡಿಲೇ ಮಾಡಿದ್ದು, ಕಮ್ಯುನಿಕೇಷನ್ ಡಿಲೇ ಮಾಡಿದ್ದು, ನಿಮಗೆ ಟೈಮ್ ಕೊಡದೇ ಇದ್ದಿದ್ದು, ಇದೆಲ್ಲವನ್ನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಅಂದ್ಕೊಳ್ತಿದ್ದಾರೆ ಇವರ ಮಾತುಗಳಿಂದ ನಿಮಗೆ ಎಷ್ಟು ನೋವು ಆಗಿರಬಹುದು, ಇವರ ಸೈಲೆನ್ಸ್ ನಿಮ್ಮ ಹಾರ್ಟ್ಗೆ ಎಷ್ಟು ಪೇಯ್ನ್ ಕೊಟ್ಟಿರಬಹುದು. ಈ ಥಾಟ್ ಬಂದಾಗ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ, ಪಶ್ಚಾತ್ತಾಪ ತುಂಬ ಜಾಸ್ತಿ ಆಗ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಮೈಂಡ್ ಗೇಮ್ ಆಡಿದರೆ, ನಿಮ್ಮನ್ನು ಚೀಟ್ ಮಾಡಿದರೆ, ಮೋಸ ಮಾಡಿದರೆ, ನಿಮಗೆ ಹರ್ಟ್ ಮಾಡಿ ನಿಮ್ಮಿಂದ ದೂರ ಆಗಿದ್ರೆ, ಗ್ಯಾಪ್ ಅನ್ನೋದು ಮಾಡ್ಕೊಂಡಿದ್ರೆ, ಈ ವ್ಯಕ್ತಿ ಯೂನಿವರ್ಸ್ ಹತ್ರ, ದೇವ್ರ ಹತ್ರ ಕ್ಷಮೆ ಕೇಳುವ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಯೂನಿವರ್ಸ್ ಬಳಿ ಸೈಲೆಂಟಾಗಿ ಕ್ಷಮೆ ಕೇಳ್ಕೊಳ್ತಾ ಇದ್ದಾರೆ. ದೇವ್ರ ಹತ್ರ ಅವರ ತಪ್ಪನ್ನು ಒಪ್ಕೊಳ್ತಿದ್ದಾರೆ. ನಾನು ಮಾಡಿದ್ದು ತಪ್ಪು ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ. ಇನ್ನೊಂದು ಚಾನ್ಸ್ ಬೇಕು ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕೇಳ್ಕೊಳ್ತಾ ಇದ್ದಾರೆ. ಬಟ್ ಅವರು ಓಪನ್ಲಿ ನಿಮಗೆ ಕ್ಷಮೆ ಕೇಳುವ ಧೈರ್ಯ ಇನ್ನೂ ಮಾಡಿಲ್ಲ. ಆದರೆ ಅವರ ಮನಸ್ಸಿನ ಒಳಗಡೆ ಆಲ್ರೆಡಿ ಸಾರಿ ಫೀಲ್ ಮಾಡ್ತಾ ಇದ್ದಾರೆ. ಈಗ ಕಮ್ಯುನಿಕೇಷನ್ ಇಲ್ಲದ ಸ್ಥಿತಿ ಇರ್ಬೋದು. ನಿಮ್ಮಿಬ್ಬರ ನಡುವೆ ಪ್ರೆಸೆಂಟಲ್ಲಿ ಮಾತುಕತೆ ನಡೀತಾ ಇಲ್ಲ, ಅಥವಾ ಕಾಲ್, ಮೆಸೇಜ್, ನಾರ್ಮಲ್ ಕಾನ್ವರ್ಜೇಷನ್ ಯಾವುದೂ ಇಲ್ಲ. ಈ ಗ್ಯಾಪ್ ಅವರ ಹಾರ್ಟ್ನಲ್ಲಿ ಎಂಟಿ ಫೀಲಿಂಗ್ ಕೊಡ್ತಾ ಇದೆ. ಅವ್ರು ನಿಮಗೆ ಮೆಸೇಜ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಈಗೋ, ಫಿಯರ್, ರಿಜೆಕ್ಷನ್ ಅನ್ನೋ ಭಯ ಇವರನ್ನು ಸ್ಟಾಪ್ ಮಾಡ್ತಾ ಇದೆ. ಅವ್ರು ಅಂದ್ಕೊಳ್ತಾರೆ ನಾನು ಮೆಸೇಜ್ ಮಾಡಿದ್ರೆ ಇವರು ರಿಪ್ಲೈ ಕೊಡ್ತಾರಾ, ಇವರು ಇಗ್ನೋರ್ ಮಾಡ್ತಾರಾ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತು ಇವ್ರು ಏನು ಅಂದ್ಕೊಳ್ತಾರೆ ಅಂದರೆ ಸೋಲ್ ಟು ಸೋಲ್ ಕನೆಕ್ಷನ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿಗೆ ಒಂದು ಡೀಪ್ ಫೀಲಿಂಗ್ ಇದೆ, ನಮ್ಮಿಬ್ಬರದು ಸಾಮಾನ್ಯ ಕನೆಕ್ಷನ್ ಅಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನೀವು ಇವರ ಲೈಫ್ನಲ್ಲಿ ರ್ಯಾಂಡಮ್ ಆಗಿ ಬಂದವರಲ್ಲ, ಅವರು ಆ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಾವು ಯಾವುದೋ ಪಾಸ್ಟ್ ಲೈಫ್ನಲ್ಲಿ ಕನೆಕ್ಟ್ ಆಗಿದ್ದೀವಿ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅವರಿಗೆ ನಿಮ್ಮ ಆ್ಯಬ್ಸೆನ್ಸ್ ಫಿಸಿಕಲಿ ಫೀಲ್ ಆಗ್ತಾ ಇದೆ. ಆದರೆ ಎಮೋಷ್ನಲಿ ಮತ್ತು ಸ್ಪಿರಿಚುವಲಿ ನೀವು ಅವರ ಜೊತೆಯಲ್ಲೇ ಇದ್ದೀರಾ ಅನ್ನೋ ಫೀಲಿಂಗ್ ಕೂಡ ಬರ್ತಾ ಇದೆ. ಈಗ
ನಿಮ್ಮ ಪರ್ಸನ್ ಎನರ್ಜಿ ಈ ರೀತಿ ಇದೆ, ಬಟ್ ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಇಲ್ಲಿ ನೀವು ನಿಮ್ಮ ಮನಸ್ಸಿನ ಹೊರಗಡೆಯಿಂದ ಅಂದರೆ ನಾರ್ಮಲ್ಲಾಗಿ ಕಾಣಿಸ್ತಾ ಇದ್ದೀರಾ. ವರ್ಕ್ ಮಾಡ್ತಾ ಇರ್ಬೋದು, ಯಾವುದೋ ಕೆಲಸ ಇರ್ಬೋದು, ಮನೆಯ ಕೆಲಸ ಇರ್ಬೋದು, ಹೊರಗಡೆ ವರ್ಕ್ ಮಾಡ್ತಾ ಇರ್ಬೋದು, ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ಬೋದು. ಆದರೆ ನಿಮ್ಮ ಮನಸ್ಸಿನ ಒಳಗಡೆ ತುಂಬ ಸ್ಯಾಡ್ನೆಸ್ ಅನ್ನೋದು ಇದೆ. ನೀವು ಕೆಲವೊಮ್ಮೆ ನೈಟ್ ಟೈಮ್ ಮಲಗೋದಕ್ಕೂ ಮುಂಚೆ ಅವರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇರ್ತೀರ. ಇವರು ಈಗ ಏನು ಮಾಡ್ತಾ ಇರಬಹುದು, ನನ್ನ ನೆನಪು ಅವ್ರಿಗೆ ಬರ್ತಾ ಇದೆಯಾ, ಆ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಹಾರ್ಟ್ ಕೂಡ ಕಂಪ್ಲೀಟ್ಲಿ ಡಿಟ್ಯಾಚ್ ಆಗಿಲ್ಲ. ಈ ವ್ಯಕ್ತಿನ ಮರಿಬೇಕು ಅಂತ ಅಂದ್ಕೊಳ್ತೀರಾ, ಇವರಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಡ್ತೀರಾ, ಎಲ್ಲ ಸರಿ. ಬಟ್ ನಿಮ್ಮ ಹಾರ್ಟಿಂದ ನೀವು ಕಂಪ್ಲೀಟ್ಲಿ ಡಿಟ್ಯಾಚ್ ಆಗೋದಕ್ಕೆ, ಗಿವ್ ಅಪ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ಮೈಂಡ್ ಗೇಮ್ಸ್ ನಡೆಸಿರಬಹುದು. ಈ ರಿಲೇಷನ್ಶಿಪ್ಪಲ್ಲಿ ಕೆಲವೊಮ್ಮೆ ಕನ್ಫ್ಯೂಷನ್ ಆಗಿರಬಹುದು, ಏನೇ ಸಿಚುವೇಶನ್ ಬಂದಿರಬಹುದು. ಬಟ್ ನಿಮಗೂ ಕೂಡ ಈ ವ್ಯಕ್ತಿಯನ್ನು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮರ್ತಿದ್ದೀನಿ ಅಂತ ಅಂದ್ಕೊಂಡ್ರೂ ಕೂಡ ಮನಸ್ಸಿನ ಒಂದು ಕಡೆ ನೀವು ಅವರ ಬಗ್ಗೆ ನೆನಪು ಮಾಡ್ಕೊಳ್ತಾ ಇದ್ದೀರಾ. ಈ ವ್ಯಕ್ತಿ ಎನರ್ಜಿ ಪ್ರಕಾರ ಈ ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಕೆಲವು ದಿನ ತುಂಬ ಲವ್ ತೋರಿಸಿರಬಹುದು, ನಂತರ ಸಡನ್ನಾಗಿ ಕೋಲ್ಡ್ ಆಗೋದು, ಕೆಲವೊಮ್ಮೆ ನಿಮ್ಮನ್ನು ಇಗ್ನೋರ್ ಮಾಡಿರಬಹುದು. ಅಂದರೆ ತುಂಬ ಪ್ರೀತಿ ತೋರಿಸೋದು ಮತ್ತು ಆನ್ ಆ್ಯಂಡ್ ಆಫ್ ಬಿಹೇವಿಯರ್, ಇದೆಲ್ಲವೂ ನಿಮ್ಮ ಮೈಂಡ್ಗೆ ಡಿಸ್ಟರ್ಬೆನ್ಸ್ ಕೊಟ್ಟಿರಬಹುದು. ಫೀಲ್ ಮಾಡ್ಕೊಂಡಿದ್ದೀರಾ, ನೀವು ಅಂದ್ಕೊಂಡಿದ್ದೀರಾ ಇವ್ರಿಗೆ ನಿಜವಾಗ್ಲೂ ನನ್ನ ಮೇಲೆ ಲವ್ ಇದೆಯಾ, ಪ್ರೀತಿ ಇದೆಯಾ, ಈ ರೀತಿ ಥಿಂಕ್ ಮಾಡಿದ್ದೀರಾ. ಬಟ್ ನೀವು ಏನೇ ಆದರೂ ಕೂಡ ಈ ವ್ಯಕ್ತಿ ಯಾವುದೇ ರೀತಿ ಬಿಹೇವ್ ಮಾಡಿದ್ರೂ ಕೂಡ ಈ ವ್ಯಕ್ತಿಯ ಹಿಂದೆ ಹೋಗ್ತಿದ್ರಿ, ಪ್ರೀತಿಯ ಹಿಂದೆ ಹೋಗ್ತಿದ್ರಿ. ಅವ್ರು ನಿಮ್ಮನ್ನು ಇಗ್ನೋರ್ ಮಾಡಿದ್ರು ಅಥವಾ ನಿಮ್ಮ ಜೊತೆ ಮಾತಾಡದೇ ಇದ್ದರೂ ಕೂಡ ನೀವಾಗೆ ಅವರ ಜೊತೆ ಹೋಗ್ತಾ ಇದ್ರಿ, ಅವರ ಹಿಂದೆ ಹೋಗ್ತಾ ಇದ್ರಿ. ಬಟ್ ಈಗ ನೀವು ಚೇಂಜ್ ಆಗ್ತಾ ಇದ್ದೀರಾ. ನಿಮ್ಮ ಸೈಲೆನ್ಸ್ ನೋಡಿ ಅವರಿಗೆ ಶಾಕ್ ಆಗ್ತಾ ಇದೆ. ಮೊದಲು ನೀವು ಚೇಸ್ ಮಾಡ್ತಾ ಇರಬಹುದು, ಮೆಸೇಜ್ ಫಸ್ಟ್ ನೀವಾಗೆ ಮಾಡೋದು, ಬಟ್ ನೀವಾಗೆ ಕಾಲ್ ಮಾಡೋದು, ಅವ್ರು ಏನೇ ಬಿಹೇವಿಯರ್ ತೋರಿಸಿದ್ರು ಕೂಡ ನೀವೇ ಅವರ ಹಿಂದೆ ಹೋಗ್ತಾ ಇದ್ರಿ. ಬಟ್ ಈಗ ನೀವು ಸೈಲೆಂಟ್ ಆಗಿದ್ದೀರಾ. ಈ ಸಡನ್ ಚೇಂಜ್ ಅವ್ರಿಗೆ ಶಾಕ್ ಕೊಟ್ಟಿದೆ. ಅವ್ರು ಅಂದ್ಕೊಳ್ತಿದ್ದಾರೆ, ಇವ್ರು ಹೀಗೆ ಸ್ಟ್ರಾಂಗ್ ಆಗಿಬಿಟ್ರಾ, ನಾನಿಲ್ಲದೆ ಇವರು ಮೂವ್ ಆನ್ ಆಗ್ತಾರಾ, ನಾನಿಲ್ಲದೆ ಇವರ ಲೈಫ್ ಹ್ಯಾಪಿಯಾಗಿರುತ್ತಾ, ನನ್ನ ನೆನಪನ್ನು ಇವರು ಹೈಡ್ ಮಾಡ್ಕೊಳ್ತಾರಾ, ನಾನಿಲ್ಲದೆ ಇವರು ಹೇಗಿರ್ತಾರೆ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಫ್ಯೂಚರ್ ಎನರ್ಜಿ ಪ್ರಕಾರ ನೋಡೋದಾದರೆ ನಿಮ್ಮ ಈ ಸ್ಟೋರಿ ಏನಿದೆ, ನಿಮ್ಮ ಲವ್ ಏನಿದೆ ಕಂಪ್ಲೀಟ್ ಆಗಿಲ್ಲ. ಸಡನ್ ಮೆಸೇಜ್ ಈ ವ್ಯಕ್ತಿಯ ಕಡೆಯಿಂದ ಬರಬಹುದು, ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಬರ್ಬೋದು, ಅಪಾಲಜಿ ಕೇಳ್ಬೋದು ಅನ್ನೋ ರೀತಿ ಫ್ಯೂಚರ್ ಪಾಸಿಬಿಲಿಟಿ ಇದೆ. ಡಿವೈನ್ ಟೈಮಿಂಗ್ನಲ್ಲಿ ರೀಕನ್ಸಿಲೇಷನ್ ಎನರ್ಜಿ ಕಾಣಿಸ್ತಾ ಇದೆ. ಆದರೆ ಇದು ಇಮಿಡಿಯೇಟ್ಲಿ ಆಗುತ್ತೆ ಅಂತ ಅಂದ್ಕೋಬೇಡಿ. ಕೆಲವರ ಲೈಫ್ನಲ್ಲಿ ತಕ್ಷಣ ಈ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ಕಾಲ್ ಮೆಸೇಜ್ ಮಾಡ್ಬೋದು ಅಥವಾ ಈಗಾಗಲೇ ಮಾಡಿರಬಹುದು. ಬಟ್ ಕೆಲವರಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಪೇಷನ್ಸ್ ಅನ್ನೋದು ಬೇಕು. ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ, ಎಲ್ಲವೂ ನಿಮ್ಮ ಲೈಫ್ನಲ್ಲಿ ಸರಿಯಾಗುತ್ತೆ. ಇನ್ನು ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ನೀವು ಯಾವುದೇ ವಿಷಯವನ್ನಾಗಲಿ ನಿಮ್ಮ ಲೈಫ್ನಲ್ಲಾಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಓವರ್ ರಿಯಾಕ್ಟ್ ಮಾಡಬೇಡಿ, ಬೇಗ ಡಿಸಿಷನ್ ತಗೊಳ್ಬೇಡಿ, ಓವರ್ ಥಿಂಕಿಂಗ್ ಮಾಡಬೇಡಿ, ಸೆಲ್ಫ್ ರೆಸ್ಪೆಕ್ಟ್ ಕಾಂಪ್ರಮೈಸ್ ಮಾಡ್ಕೋಬೇಡಿ. ಇಫ್ ಅವರು ಮತ್ತೆ ಬಂದರೆ ಇಮಿಡಿಯೇಟ್ಲಿ ಮೆಲ್ಟ್ ಆಗಬೇಡಿ, ಅಬ್ಸರ್ವ್ ಮಾಡಿ, ಕನ್ಸಿಸ್ಟೆನ್ಸಿ ಚೆಕ್ ಮಾಡಿ. ಲವ್ ಮಾತ್ರ ಸಾಕಾಗಲ್ಲ, ನಿಮಗೂ ಅವರ ಮೇಲೆ ರೆಸ್ಪೆಕ್ಟ್ ಇರಬೇಕು, ಎಫರ್ಟ್ ಇರಬೇಕು. ಟೈಮ್ ಈಕ್ವಲಿ ಇಂಪಾರ್ಟೆಂಟ್. ಅವರಿಗೂ ಕೂಡ ನಿಮ್ಮ ಮೇಲೆ ರೆಸ್ಪೆಕ್ಟ್, ಎಫರ್ಟ್, ಟೈಮ್ ಅನ್ನೋದು ಈಕ್ವಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಈಕ್ವಲಿ ಗಿವ್ ಆ್ಯಂಡ್ ಟೇಕ್ ಅನ್ನೋದು ಇರಬೇಕು. ಹಾಗಾಗಿ ಯಾವುದೇ ಡಿಸಿಷನ್ ತಗೊಳ್ಬೇಕಾದ್ರೂ ಕೂಡ ಸ್ವಲ್ಪ ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಳಿ ಅನ್ನೋ ಮೆಸೇಜ್ ಇದೆ. ಇನ್ನು ಫೈನಲ್ ಆಗಿ ನೋಡಬೇಕಾದ್ರೆ ಈ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ತುಂಬ ಡೀಪ್ ಆಗಿದ್ದೀರಾ ಅನ್ನೋ ರೀತಿ ಪ್ರೆಸೆಂಟ್ ಎನರ್ಜಿ, ಈಗಿನ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಆಗಿದೆ. ಅಂದರೆ ನೀವು ಇವರಿಂದ ದೂರ ಆಗಿರೋದ್ರಿಂದ ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇವರಿಂದ ದೂರ ಹೋಗೋದಕ್ಕೆ ಸಾಧ್ಯನಾ ಅನ್ನೋ ರೀತಿ ಶಾಕ್ ಆಗಿದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಲವ್, ನಿಮ್ಮ ಕೇರ್, ನಿಮ್ಮ ಸಪೋರ್ಟ್ ಮಿಸ್ ಆಗ್ತಾ ಇದೆ. ಅದೇ ರೀತಿ ನೀವು ಕೂಡ ಕಂಪ್ಲೀಟ್ಲಿ ಇವರನ್ನು ಫರ್ಗೆಟ್ ಮಾಡಿಲ್ಲ. ಕನೆಕ್ಷನ್ ಸ್ಟಿಲ್ ಅಲೈವ್ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇದು ಇವತ್ತಿನ ಇವರ ನೈಟ್ ಥಾಟ್ ಎನರ್ಜಿ.
ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.